This video education and information purpose only. ನಮಸ್ಕಾರ ಸ್ನೇಹಿತರೆ. ಪ್ರೈಮರಿ ಸೊಸೈಟಿ ಅಂದ್ರೆ ಏನು? ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಒಂದು ಊರಿನಲ್ಲಿ 2 ಕೋಆಪರೇಟಿವ್ ಸೊಸೈಟೀಸ್ ಇವೆ ಅಂತ ಅಂದುಕೊಳ್ಳಿ. ಮೊದಲ ಸೊಸೈಟಿಯಲ್ಲಿ 30 ಮೆಂಬರ್ಸ್, ಎರಡನೇ ಸೊಸೈಟಿಯಲ್ಲಿ 40 ಮೆಂಬರ್ಸ್ ಇದ್ದಾರೆ. ಮೊದಲ ಸೊಸೈಟಿಯ ಮೆಂಬರ್ ಆಗಿರುವ ರಮೇಶ್ ಎರಡನೇ ಸೊಸೈಟಿಯಲ್ಲೂ ಮೆಂಬರ್ ಆಗಬಹುದಾ? ಹೌದು, ಆಗಬಹುದು. ಆದರೆ ಆ ಸೊಸೈಟಿಯ ಮೆಂಬರ್ಶಿಪ್ ರೂಲ್ಸ್ ಮತ್ತು ಬೈಲಾಸ್ಗೆ ಅದು ಒಳಪಟ್ಟಿರಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಕೂಡ ಮತ್ತೊಂದು ಕೋಆಪರೇಟಿವ್ ಸೊಸೈಟಿಯ ಮೆಂಬರ್ ಆಗಬಹುದು. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಸೆಕ್ಷನ್ 2(H-1) ಪ್ರಕಾರ ಮತ್ತೊಂದು ಕೋಆಪರೇಟಿವ್ ಸೊಸೈಟಿಗೆ ಮೆಂಬರ್ಶಿಪ್ ಓಪನ್ ಆಗಿರದ ಕೋಆಪರೇಟಿವ್ ಸೊಸೈಟಿಯನ್ನು ಪ್ರೈಮರಿ ಸೊಸೈಟಿ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಸೊಸೈಟಿಗೆ ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಲು ಅವಕಾಶ ಇಲ್ಲ ಅಂದರೆ ಪ್ರೈಮರಿ ಸೊಸೈಟಿ. ಮತ್ತೊಂದು ಕೋಆಪರೇಟಿವ್ ಸೊಸೈಟಿ ಕೂಡ ಮೆಂಬರ್ ಆಗಲು ಅವಕಾಶ ಇರುವ ಸೊಸೈಟಿಯನ್ನು ಆಕ್ಟ್ ಸೆಕೆಂಡರಿ ಸೊಸೈಟಿ ಎಂದು ಗುರುತಿಸುತ್ತದೆ.